वीडियो पड़ूंगा ಸೊ ಹೇಗೆ ಇವಾಗ ಬಂದ್ಬಿಟ್ಟು ನಾನು ಪಂಜಾಬಲ್ಲಿದ್ದೀನಿ, ಅಮೃತ್ಸರಲ್ಲಿ. ಇವಾಗಿಂದ ನಾನು ಆ್ಯಕ್ಚುಲಿ ಹೋಗ್ತಿದ್ದೀನಿ ದ್ವಾರಕಾಗೆ ಹೋಗೋ ಮುಂಚೆ ಫಸ್ಟು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ ಬರೋಣ ಅಂತ. ಸೊ ಬರೋ ಮುಂಚೆ ಇಲ್ಲಿರೋ ಅಕಾಮಡೇಷನ್ ಮತ್ತು ಎನ್ವಿರಾನ್ಮೆಂಟ್ ಎಲ್ಲ ಫುಲ್ ಚೆನ್ನಾಗಿತ್ತು. ಸೊ ಇಲ್ಲಿ ಒಬ್ಬರಿದ್ದಾರೆ ರಾಜು ಅಂತ, ಅವರು ನನ್ನ ಹೆಸರು ಇವರೇ ಪೋಸ್ಟ್ ಕೊಡ್ತಿದ್ದಾರೆ. ಇವ್ರ ಹೆಸರು ರಾಜು ಅಂತಲೇ. ಇವರೇ ನನಗೆ ಫುಲ್ ಹೆಲ್ಪ್ ಮಾಡೋದು, ಜಿಂಜರ್ ಟೀ ತೊಗೊಂಬಂದು ಕುಡಿಯೋಕ್ಕೆ ಅದಕ್ಕೆ ಇದಕ್ಕೆಲ್ಲ. ಸೊ ಇದೆಲ್ಲ ರೂಮು, ಅವ್ರ ರೆಸೆಪ್ಷನಲ್ಲಿ ಇರ್ತಾರೆ. ಓಕೆನಾ. ಡೀಟೇಲ್ಸ್ ಹೆಂಗಿದ್ರು ನಾನು ನಿಮಗೆ ಗೊತ್ತಿರುತ್ತೆ, ವಾವ್ ಪ್ಯಾಕೇಜಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಬರ್ತೀನಿ. ठीक है भाई, थैंक यू फॉर एवरीथिंग. हाँ मैं अभी कागज आऊँगा, बाद में लेंगे. ಬಾಯ್ 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 ಬಾಯ್. ಸೊ ಅದೇ ಇವಾಗ ಊಟ ಆಯಿತು. ಊಟ ಆದಮೇಲೆ ಇವಾಗ ನಾನು ತಿರ್ಗಾ ರೂಮ್ಗೆ ಹೋಗ್ತಿದ್ದೀನಿ. ರೂಮ್ಗೆ ಹೋಗ್ಬಿಟ್ಟು ಬ್ಯಾಗ್ ಎತ್ಕೊಂಡು ಅಲ್ಲಿಂದ ನಾನು ಇವಾಗ ಬಿಡ್ತಾಯಿದ್ದೀನಿ. 3 ದಿವಸದಲ್ಲಿ 3 ಟ್ರೈನು, ಒಂದಿಂದ ಇನ್ನೊಂದು ಜಂಪ್ ಆಗಬೇಕು. ಸೊ ಫಸ್ಟು ಇವಾಗ ಆ್ಯಕ್ಚುಲಿ ಡೆಲ್ಲಿಗೆ ಟ್ರೈನ್ ಇದೆ. ಸೊ ಡೆಲ್ಲಿಗೆ ಟ್ರೈನ್ ಇರೋದಕ್ಕೆ ಇವಾಗ ಊಟ ಮಾಡಿದ್ವಿ. ಊಟ ಆದ ಟೈಮ್ ಆಯಿತು. ಇವಾಗ ನೋಡಿ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಹೋಗ್ಬಿಟ್ಟು ಇವಾಗ ಬ್ಯಾಗ್ ಎತ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಟ್ರೈನ್ ಹಿಡಿದು ಒಳಗಡೆ ಕೂತ್ಕೋಬೇಕು. ನಾಳೆ ಬೆಳಗ್ಗೆಗೆ ಡೆಲ್ಲಿಗೆ ಹೋಗುತ್ತೆ. ಸೊ ಇವಾಗವರೆಗೂ ಅದೇ ಪ್ಲ್ಯಾನು. ಸೊ ಇವಾಗ ಫಸ್ಟು ರೂಮ್ಗೆ ಹೋಗ್ತಿದ್ದೀನಿ. ಅದೇ ಕ್ಲಿಪ್ ತೋರಿಸಿದ್ನಲ್ಲ, ಅದೇ ನಂಗೆ ಹೆಲ್ಪ್ ಮಾಡ್ತಿದ್ದಿದ್ದು ಎಲ್ಲ ಇದರಲ್ಲಿ, ಲೈಕ್ ಸರ್ವೀಸಲ್ಲಿ. ಸೊ ಅದು ದುಡ್ಡು ಬಂತು. ನಾನು ಮುಂದೆ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಪ್ಯಾಕೆಲ್ಲ ಮಾಡಿಬಿಟ್ಟು ಆಮೇಲೆ ನಿಮಗೆ ಆನ್ ದಿ ವೇಲಿ ಏನಾಗುತ್ತೆ ಸೀನ್ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ರೂಮ್ಗೆ ಹೋದೆ. ರೂಮ್ಗೆ ಹೋಗ್ಬಿಟ್ಟು ಬ್ಯಾಗ್ ಎತ್ಕೊಂಡು ಆಚೆ ಕಡೆ ಬಂದೆ. ಇಲ್ಲಿಂದ ಆಟೋಲ್ಲಿ ಕೂತಿದ್ದೀನಿ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ. ಸೊ ಟ್ರೈನು ಇನ್ನೂ 1 ಅವರ್ ಇದೆ. ನಂಗೆ ಗೊತ್ತಿಲ್ಲ, ಹಂಗೆ ಹೋಗಿ ಬಿಡ್ತೀವಿ ಅನಿಸುತ್ತೆ. ಆಮೇಲೆ ಇಲ್ಲಿ ಪಂಜಾಬಲ್ಲಿ ನಾನು ಹೋಗೋವಾಗ ಇವಾಗ ಮಳೆ ಬರೋಂಗೆ ಆಗ್ತೈತೆ. ಎನ್ವಿರಾನ್ಮೆಂಟ್ ಎಲ್ಲ ಫುಲ್ಲು ಮಳೆ ಬರೋಂಗೈತೆ. ಕೂತಿದ್ದೀನಿ. ಎಲ್ಲ ಸ್ವೆಟ್ಟು ಸೆಕೆ ಆಗ್ಬಿಟ್ಟೈತೆ, ಫುಲ್ಲು ಸೆಕೆ ಬಂದೈತೆ. ಇದು ಪರವಾಗಿಲ್ಲ, ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಇವಾಗ ವಾಯ್ಸ್ ಚೇಂಜ್ ಆಗಿಬಿಟ್ಟೈತೆ ಪೂರ್ತಿ. ಸೊ ನೋಡೋಣ, ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ವೀಡಿಯೋ ಹಾಕ್ತೀನಿ. ಸೊ ರೈಲ್ವೆ ಸ್ಟೇಷನ್ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಟ್ರೈನು ಬರೋಕ್ಕಿಂತ 2 ಅವರ್ ಐತೆ. ಆ್ಯಕ್ಚುಲಿ 2 ಅವರಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ 2 ಅವರ್ ಕೂತಿರ್ತೀನಿ. 2 ಅವರ್ ಕೂತಾದ್ಮೇಲೆ ಟ್ರೈನ್ ಬಂದ ತಕ್ಷಣ ಹತ್ಬಿಟ್ಟು ನಾಳೆ ಬೆಳಗ್ಗೆ 3 ಗಂಟೆಗೆ ಇಳಿತೀನಿ ಡೆಲ್ಲಿಯಲ್ಲಿ. 3 ಗಂಟೆಗೆ ಡೆಲ್ಲಿಯಲ್ಲಿ ಇರೋದು ಸಾಯಂಕಾಲ. ಅದೇ ನಾಳೆ ಸಾಯಂಕಾಲ 4 ಗಂಟೆಗೆ ಇನ್ನೊಂದು ಟ್ರೈನ್ ಇದೆ. ಬೆಳಗ್ಗೆ 3 ಗಂಟೆಯಿಂದ 4 ಗಂಟೆ ಸಾಯಂಕಾಲವರೆಗೂ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಫಸ್ಟು ಈ ಟ್ರೈನ್ ಹತ್ತನ ಇಳಿದ್ಮೇಲೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡೋಣ ಏನಾಗುತ್ತೆ ಅಂತ. ಹೇರ್ ಸ್ಟೈಲ್ ನೋಡು, ಕುತ್ಕೊತಾನೆ ಇಲ್ಲ. 2 ಅವರ್ ಐತೆ ಟ್ರೈನ್ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು. ಆಮೇಲೆ ನಾಳೆ ಬೆಳಗ್ಗೆ 3 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ, ಎಲ್ಲ ಏನೋ ಒಂದು ಹಾಗೆ ಆಗುತ್ತೆ. ಅಪ್ಡೇಟ್ ಏನಂದರೆ ಮಳೆ ಬರ್ತೈತೆ ಗುರು. ಇಷ್ಟು ಬ್ಲಾಗಲ್ಲಿ ಸಾಯ್ತಿದ್ದೆ ಬಿಸಿಲು ಅಂತ. ಇವಾಗ ರೈಲ್ವೆ ಸ್ಟೇಷನ್ ಮುಂದೆ ಟ್ರೈನ್ ಮುಂದೆನೇ ಕೂತಿದ್ದೀನಿ. ಇದೇ ಟ್ರೈನೇ ಹೋಗೋದು ಇನ್ನೂ 1-2 ಅವರ್ ಬಿಟ್ಟು. ಮಳೆ ಬರ್ತೈತೆ ಗುರು. ಇಷ್ಟು ದಿನ ಬಾಬಾ ಅಂದರೆ ಬಂದಿಲ್ಲ, ಇವಾಗ ಮಳೆ ಬರ್ತೈತೆ. ಏನು ಮಾಡೋದು ಹೇಳಿ. ಸರಿ ಆಯಿತು, ಇವಾಗಾದರೂ ಈ ಮಳೆ ಆದರೂ ಎಂಜಾಯ್ ಮಾಡ್ಬಿಟ್ಟು ಹೋಗ್ತೀನಿ ಬಿಸಿಲಲ್ಲಿ. ಏನು ಮಾಡೋದು. ಸೊ ಡೆಲ್ಲಿಯಲ್ಲಿ ಟ್ರೈನ್ ಇಳಿದ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಆ್ಯಕ್ಚುಲಿ 4:05 ಆಗ್ತಿದೆ. ಸ್ವಲ್ಪ ಬೆಲ್ಕಾಗೋದು ಇಲ್ಲ ಇರ್ತೀನಿ. ನೋಡಿ ನಮ್ಮ ವಾಯ್ಸ್ ಮಾತಾಡೋಕ್ಕೆ ಆಗ್ತಿಲ್ಲ. ಈ ಫೋನಲ್ಲಿ ಕಟ್ಟಾಗುತ್ತಲ್ಲ, ಹಂಗೆ ಕಟ್ಟಾಗ್ತೈತೆ. ಓಕೆ ಬೆಳಗಾದ್ಮೇಲೆ ಬೇರೆ ಸ್ಟೇಷನ್ ಹೋಗ್ತೀನಿ. ಸೊ ಹೋಗೋದು ಕುತ್ಕೊಂಡಿದ್ದೀನಿ. ಇಲ್ಲಿ ಎಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ಬ್ಯಾಲಿಕ್ಕಿದ್ದೀನಿ, ಶೂ ಬಿಟ್ಟಿದ್ದೀನಿ, ಪವರ್ ಬ್ಯಾಂಕ್ ಹಾಕ್ಕೊಂಡು. ಇವಾಗ 8 ಗಂಟೆ ಆಗೈತೆ ಗೊತ್ತು. ಇನ್ನು 8 ಗಂಟೆ ಆಗೈತೆ. 4 ಗಂಟೆಗೆ ಟ್ರೈನು. 4 ಗಂಟೆವರೆಗೂ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಯೂಸ್ ಮಾಡೋದೇ ಇವತ್ತು ದಿನ ಪೂರ್ತಿ ಪ್ಲ್ಯಾನ್. ನಿದ್ದೆ ಮಾಡೋಕ್ಕಾಗಲ್ಲ ಆಗೋದು ಇಲ್ಲಿ ಪಬ್ಲಿಕ್.
ಫೈನಲ್ ಆಗಿ ಇವಾಗ ನಾನು ದ್ವಾರಕಾದಲ್ಲಿದ್ದೀನಿ. ಸೊ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಯಾಕಂದರೆ ಅಷ್ಟು ಬಿಸಿಲೈತೆ. ಸೊ ಇವಾಗ ನಾನು ಬಂದ್ಬಿಟ್ಟು ದ್ವಾರಕಾದಲ್ಲಿದ್ದೀನಿ. ಇಲ್ಲಿ ಬಂದು ಹೆಂಗೆ ಸೇರಿದೆ ಅಂದರೆ, ನಿನ್ನೆ ಬಂದ್ಬಿಟ್ಟು ಆ್ಯಕ್ಚುಲಿ ಟ್ರೈನ್ ಇಳಿದ್ಬಿಟ್ಟು ಅಲ್ಲಿಂದ ಟ್ರೈನ್ ರೈಲ್ವೆ ಸ್ಟೇಷನಿಂದ ಡಾಮೆಟ್ರಿವರೆಗೂ ಆಟೋಲ್ಲಿ ಬಂದ್ಬಿಟ್ಟು ಇಲ್ಲಿ ಡಾಮೆಟ್ರಿಯಲ್ಲಿ ಎಲ್ಲ ಇಕ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡೋಕ್ಕೆ ಹೋಗಿದ್ದೆ ದ್ವಾರಕಾಧೀಶ್ ಟೆಂಪಲ್ಗೆ. ದರ್ಶನ ಮಾಡಿಕೊಂಡು ನೈಟು ವಾಪಸ್ ಬರೋಕ್ಕೆ 11 ಆಯಿತು. ಬಂದ್ಬಿಟ್ಟು ನಿನ್ನೆ ಮಲ್ಕೊಂಡ ತಕ್ಷಣ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ 8 ಗಂಟೆಗೆ ಎದ್ದು ಹೋಗಬೇಕಾಗಿತ್ತು. 8 ಗಂಟೆಗೆ ಎದ್ದು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಮಲ್ಕೊಬಿಟ್ಟಿದ್ದೆ. 11 ಗಂಟೆಗೆ ಎದ್ದೆ. ಆ್ಯಕ್ಚುಲಿ 11 ಗಂಟೆಗೆ ಎದ್ಬಿಟ್ಟು ಇವಾಗ ಏನು ಸೀನ್ ಅಂದರೆ 2 ಗಂಟೆಗೆ ಆಚೆ ಕಡೆ ಹೋಗಬೇಕು. 2 ಗಂಟೆಗೆ ಏನು ಆ್ಯಕ್ಚುಲಿ ಆಚೆ ಕಡೆ ಹೋಗ್ಬೇಕಂದ್ರೆ 2 ಗಂಟೆಗೆ ಇಲ್ಲಿ ನಮಗೆ ಒಂದು ಬಸ್ಸು ಸಿಗುತ್ತೆ. ಸೊ ಆ ಬಸ್ಸಲ್ಲಿ ಬಂದ್ಬಿಟ್ಟು A to Z 4 ಜಾಗಗಳು ತೋರಿಸ್ಕೊಬರ್ತದೆ. ಒಂದು ಬಂದ್ಬಿಟ್ಟು ಬೇಟ್ ದ್ವಾರಕ ಅಂತ, ಆ್ಯಕ್ಚುಲಿ ಎಲ್ಲಿ ಕೃಷ್ಣ ಮತ್ತು ಫ್ಯಾಮಿಲಿ ಎಲ್ಲ ಎಲ್ಲಿ ಏನು ಮಾಡ್ತಿದ್ರು ಸೊ ಆ ಜಾಗ. ಅದು ಬಿಟ್ಟರೆ ಅಲ್ಲಿಂದ ನೆಕ್ಸ್ಟು ಹೋಗುತ್ತೆ ಮತ್ತು ಇಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ ಒನ್ ಆಫ್ ದ 12 ಜ್ಯೋತಿರ್ಲಿಂಗ್ಸಲ್ಲಿ ಅದು ಒಂದು. ಅದನ್ನ ನೋಡಿಕೊಂಡು ಮತ್ತೆ ಇನ್ನೂ 2-3 ಜಾಗಗಳು ನೋಡಿಕೊಂಡು ತೋರಿಸ್ಕೊಂಡು ಬರ್ತಾರಂತೆ. ನಾನೇನು ಅಂದ್ಕೊಂಡಿದ್ದೀನಿ, ಇವಾಗ ಬಂದ್ಬಿಟ್ಟು ನಾನು ಸೆಕೆ ಕಾಣಿಸ್ತಿದೆಯಾ ಅಲ್ಲೋ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಸೆಕೆನೇ ಬರ್ತಿದೆ. ಸೊ ಇವಾಗ ನಾನು ಆ್ಯಕ್ಚುಲಿ ಇವಾಗ ಅದೇ ಏನು ಮಾಡೋಣ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಫಸ್ಟ್ ಹೆಂಗಂದರೆ ಬೆಳಗ್ಗೆ 8 ಗಂಟೆಗೆ ಒಂದು ಬಸ್ ಇರುತ್ತೆ, ಅದು ಬಿಟ್ಟರೆ 2 ಗಂಟೆಗೆ ಒಂದು ಬಸ್ ಇರುತ್ತೆ. ಸೊ ಈ ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ರೆ 120-130 ಎಲ್ಲ ಇದಾಗ್ಬಿಡುತ್ತೆ. ಇವಾಗ ನಾನೇ ಇಂಡಿವಿಜುವಲ್ ಹೋಗೋದು ನನಗೆ ಜಾಸ್ತಿ ಆಗುತ್ತೆ ಮತ್ತು ಟೈಮು ಜಾಸ್ತಿ ಹಿಡಿಯುತ್ತೆ ಎಲ್ಲ ಜಾಗ ಕವರ್ ಮಾಡೋದು. ಇದಾದರೆ ಎಲ್ಲ ಟೂರಿಸ್ಟ್ ಸ್ಪಾಟ್ಸ್ಗಳು ತೋರಿಸ್ಕೊಂಡು ಕರ್ಕೊಬರುತ್ತೆ. ಸೊ ಅದಕ್ಕೆ ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ 2 ಗಂಟೆ ಹೋಗೋಣ. ಆ್ಯಕ್ಚುಲಿ 1 ಗಂಟೆ ಇಲ್ಲ ಅಂದರೆ ನಾಳೆ ಸಾಯಂಕಾಲ ನಂಗೆ ಟ್ರೈನ್ ಇದೆ. ನಾಳೆ ಸಾಯಂಕಾಲ ಟ್ರೈನಿಗೆ ನಾನು ಏನಾದರೂ ನಾಳೆ ಬೆಳಗ್ಗೆ 9 ಗಂಟೆಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಮಧ್ಯಾಹ್ನ ಬಂದುಬಿಡ್ಲಾ, ಇಲ್ಲ ಇವಾಗ ಏನು ಮಾಡಲಿ, ಇವಾಗ ಏನು ಮಾಡೋಣ ಗೊತ್ತಾಗ್ತಿಲ್ಲ. ಫುಲ್ಲು ಬಿಸಿಲು ಬೇರೆ, ರೌಂಡ್ ಹೊಡಿಯೋಕೆ ಹೋಗೋಣ ಅಂದರೆ ಅದೇ ಮಾಡಬೇಕು. ಫುಲ್ಲು ನೋಡ್ಕೊಬರ್ಬೇಕು. ಟೀ ಶರ್ಟ್ ಇದನ್ನು ಫುಲ್ಲು ಸೆಕೆ ಹಂಗೆ ಎಳಿತೈತೆ. ನೋಡೋಣ, ನನಗೆ ಗೊತ್ತಿದ್ದಂಗೆ ಇವಾಗ ನಾನು ಹೋಗ್ತೀನಿ ಅನಿಸುತ್ತೆ. ಸೊ ರೈಟ್ ನಾವು ಹಂಗೆ ಹೋಗುವಾಗ ದಾರಿಯಲ್ಲಿ ಏನಾದ್ರು ದ್ವಾರಕಾಧೀಶ್ವರ ಟೆಂಪಲ್ ತೋರಿಸಿದ್ರೆ ಅದು ನಾನು ನಿಮಗೆ ಹಂಗೆ ತೋರಿಸ್ತೀನಿ, ಓಕೆನಾ? ಸರಿ ಬನ್ನಿ ಹೋಗೋಣ. ಇವಾಗ ಏನಂದರೆ ಇವಾಗ ಮಾರ್ಕೆಟಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಿನ್ನೆ ನೈಟೇ ಬಂದುಬಿಟ್ಟು ನಾನು ಹೇಳ್ದಂಗೆ ದ್ವಾರಕಾಧೀಶ್ ಟೆಂಪಲ್ನ ನಾನು ದರ್ಶನ ಮಾಡಿದ್ದೆ. ಆದರೆ ಇವತ್ತು ನೈಟು ನಾನು ತಿರ್ಗಾ ನಿಮಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನೈಟ್ ಬಂದುಬಿಟ್ಟು ಫುಲ್ ಟಯರ್ಡ್ ಆಗಿದ್ದೆ. ಸೊ ಅದಕ್ಕೆ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ. ಸೊ ಅದಕ್ಕೆ ಇವಾಗ ಏನು ಮಾಡೋಣ ಅಂದ್ಕೊಂಡು ಇವಾಗ ಬಂದುಬಿಟ್ಟು ಇಲ್ಲಿ ಏನೇನು ಟೂರಿಸ್ಟ್ ಪ್ಲೇಸ್ಗಳಿದೆಯೋ ಅದಕ್ಕೆಲ್ಲ ಕರ್ಕೊಂಡು ಹೋಗಿ ಫಸ್ಟ್ ನಾನು ಟಿಕೆಟ್ ಇಸ್ಕೊಂಡಿದ್ದೀನಿ. ಟಿಕೆಟ್ ಬಂದುಬಿಟ್ಟು ನಾನು 150 ರೂಪೀಸ್ ಕೊಟ್ಟಿದ್ದೀನಿ. ಆಮೇಲೆ ಇದೇ ಬಸ್ ಹೋಗೋದು. ಆ್ಯಕ್ಚುಲಿ ಫಸ್ಟು ಆ ಬಸ್ಸು ಫುಲ್ ಬುಕ್ ಆಗಿಬಿಟ್ಟಿದೆ ಅಂದರೆ, ಸೊ ಸೀಟ್ಸ್ ಇಲ್ಲ ಅಂದ್ಬಿಟ್ಟು ಈ ಬಸ್ ಕೊಟ್ಟಿದ್ದಾರೆ. ಸೊ ಈ ಬಸ್ಸಲ್ಲಿ ಬಂದುಬಿಟ್ಟು ನಾನು ಓಕೆ ಇಲ್ಲಿ ಬಂದ್ಬಿಟ್ಟು ಹಸುಗಳೆಲ್ಲ ಆಯ್ತು, ಬೆಜ್ಜಾನಿದೆ, 1-2 ಅಲ್ಲ, ಇದಕ್ಕೆ ನನಗಿಂತ ಸೂಪರ್ ಆಗಿರೋದೆಲ್ಲ ಇದೆ. ಓಕೆ ನಾನು ನಿನ್ನೆ ಬಂದ್ಬಿಟ್ಟು ಈ ಟಿಕೆಟ್ ಆಮೇಲೆ ಹೇಳ್ತೀನಿ ಕತೆ ಏನಾಯಿತು ಅಂತ ನೋಡಿದ್ರೆ ಭಯ ಆಗ್ತೈತೆ. ಸೊ ಇವಾಗ ಬಸ್ ಬಂದ್ಬಿಟ್ಟು ಇವಾಗ 2 ಗಂಟೆಗೆ ಹೊಡೆಯುತ್ತಂತೆ. ಇವಾಗ ಆಲ್ಮೋಸ್ಟ್ 1 ಆಗ್ತೈತೆ. ಸೊ ಇವಾಗ ಹೋದರೆ 4 ಗಂಟೆಗೆ ವಾಪಸ್ ಬರ್ತೀವಿ ಅಂತ ಸೀನ್ ಹೇಳಿದ್ದಾರೆ. ಸೊ ಇದು ಸರ್ಕಲ್, ಆ್ಯಕ್ಚುಲಿ ಸರ್ಕಲ್ ಮುಂದೆ ಇವಾಗ ನಾನು ಸೈಡಲ್ಲಿ ಬಂದ್ಬಿಟ್ಟು ಮೇಲೆ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೀನಿ. ಸೊ ಇದೆಲ್ಲ ನೈಟ್ ಹಿಂಗೆ ನಾನು ನಿಂತ್ಕೊಳ್ತಾ ಕಾಣಿಸುತ್ತೆ ಏನಂತ ನಾನು ಹಿಂಗೆ ತೋರಿಸ್ತೀನಿ. ಸೊ ಟ್ರಾವೆಲಿಂಗಲ್ಲಿ ಎಲ್ಲ ಟೈಮು ನೀವು ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆಲ್ಲ ಇರೋಕ್ಕಾಗಲ್ಲ. ಯಾಕಂದರೆ ನಿನ್ನೆ ಏನಾಯ್ತು ಅಂದರೆ ನಾನು ಬ್ಯಾಗ್ ಎತ್ಕೊಂಡು ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ 1 ಕಿಲೋಮೀಟ್ರ್ ಏನಾಯಿತು ಡಾಮೆಟ್ರಿ. ಸರಿ ಡಾಮೆಟ್ರಿವರೆಗೂ ನಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಬ್ಯಾಗ್ ಎತ್ಕೊಂಡು ಬರ್ತಿದ್ದೆ. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಹಸುಗಳೆಲ್ಲ ತುಂಬ ನಂದಿ ಥರ ಹಸುಗಳೆಲ್ಲ ತುಂಬ ಬೇಜಾನಿದೆ. ಸೊ ಏನು ಮಾಡಿದೆ, ಸರಿ ಬ್ಯಾಗ್ ಎತ್ಕೊಬೋಣ ಅಂದರೆ ಆ ಬ್ಯಾಗ್ ತುಂಬ ಹೈಟು ಮತ್ತು ಗ್ರೀನ್ ಕಲರ್ ಆಗಿತ್ತು ಅಂದ್ಬಿಟ್ಟು ಒಂದು ಹಸು ಫಸ್ಟು ಅಟ್ಯಾಕ್ ಮಾಡೋಕ್ಕೆ ಬಂತಂದ್ರೆ ಹಂಗೆ ಸೀರಿಯಸ್ ಆಗಿ ಏನು ಫಿಲಮಲ್ಲಿ ನೋಡಿದ್ರೆ ಗುಮ್ಮತ್ತದ ಬಂದ್ಬಿಡ್ತು. ನಾನು ಓಡೋಗಿ ಒಂದು ಕಾರಿಂದ ಬಚ್ಚಿಕೊಂಡೆ. ಆ ಕಾರ್ ಅದನ್ನ ರೌಂಡ್ ಹೊಡಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ಅದು ಅಲ್ಲೇ ಕನ್ಫ್ಯೂಸ್ ಆಗಿ ನಿಂತೋಯ್ತು. ಏನು ಮಾಡಿದೆ, ಪಕ್ಕದಲ್ಲಿರೋದು ಏನು ಮಾಡಿದ್ರು, ಬ್ಯಾಗ್ ಬಿಚ್ಚು ಅಂದು ನಾನು ಬ್ಯಾಗ್ ಅಲ್ಲೇ ರೋಡಲ್ಲಿ ಬಿಸಾಕಿ ನಾನು ಸೈಡಲ್ಲಿ ಮರದಿಂದ ಹೋಗಿ ನಿಂತ್ಕೊಬಿಟ್ರೆ. ಈ ಸೀನಂತೂ ಸೀರಿಯಸ್ ಆಗಿ ಇದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಹೇಳಿದ್ರೂ ಅಷ್ಟು ಅರ್ಥ ಆಗಲ್ಲ. ಅದು ನನಗೆ ಅನ್ಭವಿಸಿದ್ ನನಗೆ ಗೊತ್ತು, ನಿಮ್ಗೇನೂ ಅರ್ಥ ಆಗಲ್ಲ. ಸೊ ಆಯಿತು, ಅಲ್ಲಿ ನಾನು ಇನ್ನೊಂದು ಬ್ಯಾಗ್ ಎತ್ಕೊಂಡು ಹೋದಾಗ ಇನ್ನೊಂದು ಹಸು ಬಂದ್ಬಿಟ್ಟು ಗುದಾಯಿಸ್ತೈತೆ ಅಂದರೆ ಏನು ಮಾಡ್ತೇನೆ ಏನು ಮಾಡಲ್ಲ ಹಂಗೆ ಅಂತ. ಸೊ ಅದು ಭಯ ಪಟ್ಕೊಂಡು ಅಲ್ಲಿಂದ ಮುಂದೆ ಹೋದೆ. ಸೊ ಆಮೇಲೆ ಏನು ಮಾಡಿದೆ, ಹಿಂಗಾದರೆ ಆಗಲ್ಲ ಅಂದ್ಬಿಟ್ಟು ಫುಲ್ಲು ಬಾಡಿ ಫುಲ್ಲು ಸೆಕೆ, ಫುಲ್ಲು ಗಾಬರಿ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಕೈಯೆಲ್ಲ ನಡುಸ್ತೈತೆ. ಸೊ ಹಂಗಾಗ್ಬಿಟ್ಟಿತ್ತು. ಅದಾದಮೇಲೆ ಏನು ಮಾಡಿದೆ, ಸರಿ ಅಂದ್ಬಿಟ್ಟು ಆಟೋ ಹುಡ್ಕೊಂಡೆ. ಆಟೋಲ್ಲಿ ಕೂತ್ಕೊಂಡು ಆಮೇಲೆ ನೆಮ್ಮದಿಯಾಗಿ ರೂಮಿಗೆ ಬಂದ ತಕ್ಷಣ ಅಲ್ಲಿ ನೆನ್ನೆ ಬಂದುಬಿಟ್ಟು ಒಬ್ಬರು ವಯಸ್ಸಾದವರು ಇಲ್ಲೇ ಬಂದಿದ್ದು. ಅವ್ರೇನಂದ್ರು, ಇವಾಗ ನಾನು ಹೆಂಗಿದ್ದು ದರ್ಶನಕ್ಕೆ ಹೋಗ್ತಿದ್ದೀನಿ, ಮತ್ತು ನೆನ್ನೆ ಪೌರ್ಣಮಿ, ಸರಿ ನಾನು ಪೌರ್ಣಮಿಗೆ ಇವತ್ತು ಹಿಂಗಾದ್ರು ದರ್ಶನ ಮಾಡಿಬಿಡು ಹಂಗೆ ಅಂದರು. ಸರಿ ನಂಗೆ ಒಂದು 10 ನಿಮಿಷ 20 ನಿಮಿಷ ಕೊಡಿ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಹೋಗಿ ಟಕ್ಕಂತ ಸ್ನಾನ ಮಾಡಿಬಿಟ್ಟು ಸುಮ್ಮನೆ ನೀರು ಇಟ್ಕೊಂಡು ಆಮೇಲೆ ನಾನೇನು ಮಾಡಿದೆ, ಡೈರೆಕ್ಟಾಗಿ ದರ್ಶನ ಮಾಡೋಕ್ಕೆ ಹೋದೆ. ಸೊ ಆ ಅಂಕಲ್ ಬಂದುಬಿಟ್ಟು ದರ್ಶನ ಮಾಡೋಕ್ಕಲ್ಲ, ಹೋಗಿ ಎಲ್ಲಿ ಏನು ಹಿಂಗೆ ಯಾವುದು ರೂಟು ಏನು ಎಲ್ಲ ಹೇಳ್ಕೊಟ್ರು. ಸೊ ಅವ್ರೇನಂದ್ರು, ಸರಿ ನಾಳೆ ಬೆಳಗ್ಗೆ ಎದ್ಬಿಟ್ಟು ಆಮೇಲೆ ನೀನೆಲ್ಲ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ನೋಡ್ಕೊ ಬಂದುಬಿಡು, ಒಂದೇ ದಿನ ಕವರ್ ಆಗಿಬಿಡುತ್ತೆ, ನೀನು ಇಂಡಿವಿಜುವಲ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳೋದು. ಸರಿ ಅಂದ್ಬಿಟ್ಟು ಇವಾಗ ಹಿಂಗೆ ಕೂತಿದ್ದೀನಿ.
ಆ್ಯಕ್ಚುಲಿ ನೆನ್ನೆ ಅದೇ ನೈಟು ಮಲ್ಕೊಳ್ಳೋಕ್ಕೆ 12 ಗಂಟೆ 1 ಗಂಟೆ ಆಗೋಯಿತು. ಸೊ ಬೆಳಗ್ಗೆ ಎದ್ದೇಳೋಷ್ಟೊತ್ತಲ್ಲಿ 10-11 ಗಂಟೆ ಆಗಿಬಿಟ್ಟಿತ್ತು. ನನಗೆ ಎಚ್ಚರ ಆಯಿತು 7 ಗಂಟೆಗೆ. ಅದೇ ನನಗೆ ಫುಲ್ಲು ಬಾಡಿ ಪೇನ್ ಇದ್ದಿದ್ದಕ್ಕಂತ ನಾನು ಎದ್ದೇಳೋಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ಏನು ಮಾಡಿದೆ, ಮಲ್ಕೊಬಿಟ್ಟೆ. ಸೊ ಇವಾಗ ಅದೇ 1 ಗಂಟೆ 1:15 ಆಗ್ತಿದೆ. ಸೊ ಇವರು ಅದೇ 2 ಶಿಫ್ಟ್ ಹೇಳ್ದಂಗೆ ಬೆಳಗ್ಗೆ 1 ಮತ್ತು ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬಸ್ಸು ಓಡುತ್ತೆ. ಸೊ ಅದಕ್ಕೆ ಇಲ್ಲಿ ಕೂತಿದ್ದೀನಿ ಬಸ್ ಆಚೆ ಕಡೆನೇ. ಒಳಗಡೆ ಹೋದರೆ ತುಂಬ ಬಿಸಿಲಿರುತ್ತೆ ಅಂದ್ಬಿಟ್ಟು, ಅಬೆ ಇರುತ್ತೆ ಅಂದ್ಬಿಟ್ಟು. ಯಾಕೆ ಅಲ್ಲಲ್ಲಿ ನೋಡ್ತಿದ್ದೀನ, ಇಲ್ಲಿ ಹಸುಗಳು ಓಡಾಡ್ತಿದೆ. ಇದು ನೋಡೋದಾ ಇದೇನಿಲ್ಲ ಅದು. ನಾವು ಹೋಗ್ತಾ ತೋರಿಸ್ತೀನಿ ಹೆಂಗೈತೆ ಏನೇನಂದರೆ ಇವಾಗ ಫಸ್ಟು ಬಂದ್ಬಿಟ್ಟು ನಾವು ಇಲ್ಲಿ ಗೋಪಿತಾಲಾತ್ ಅಂತ ಇದೆ. ಗೋಪಿತಾಲಾತ್ ಅಂದರೆ ಎಲ್ಲಂದರೆ ಅಲ್ಲೇ ಬಂದ್ಬಿಟ್ಟು ಕೃಷ್ಣ ಮತ್ತು ಅವ್ರಿರೋ ಗೋಪಿಗಳ ಜೊತೆ ಅಲ್ಲೇ ಬಂದ್ಬಿಟ್ಟು ವಾಸ ಮಾಡ್ತಿದ್ದಂತೆ. ಮತ್ತು ಅದು ಊದ್ತಿದ್ರಲ್ಲ, ಅದು ಮ್ಯೂಸಿಷು ಅದು ಇದು ಮತ್ತು ಹಸುಗಳ ಜೊತೆ ಏನೇನಿದೋ ಅದೆಲ್ಲ ಇಲ್ಲೇ ಮಾಡ್ತಿದ್ದಂತೆ. ಸೊ ಆ ಜಾಗ ಒಂದಿದೆ, ಅದು ಬಂದ್ಬಿಟ್ಟು ನದಿ ಥರ ಇದೆ, ನದಿಯಲ್ಲಿ ಪಾಂಡ್ ಥರ ಇದೆ, ಅಲ್ಲಿ ಹೋಗ್ತಿದ್ದೀವಿ. ಅದಾದಮೇಲೆ ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ, ನಾಗೇಶ್ವರ ಜ್ಯೋತಿರ್ಲಿಂಗು 1 ಆಫ್ ದ 12 ಜ್ಯೋತಿರ್ಲಿಂಗ್ಸಲ್ಲಿ ಅದೊಂದು. ಸೊ ಅದು ಹೆಂಗಿದ್ದು ಅದನ್ನ ನೋಡೋಕೆ ಹೋಗ್ತಿದ್ದೀನಿ. ಸೊ ಇಟ್ಸ್ ಒನ್ ಆಫ್ ದ ಬ್ಲೆಸ್ಡ್ ಥಿಂಗ್ ಅಂತ ಹೇಳ್ತೀನಿ. ಅಲ್ಲಿಂದ ನೆಕ್ಸ್ಟು ಬೆಡ್ ದಾರಿಕಾ ಅಂತದೆ. ಬೆಡ್ ದಾರಿಕಾ ಅಂದರೆ BED ಬೆಡ್ ದಾರಿಕಾ ಅಂದರೆ. ಸೊ ಇದು ಆ್ಯಕ್ಚುಲಿ ರಿಯಲ್ ದ್ವಾರಕಾ, ಎಲ್ಲಿ ಕೃಷ್ಣ ಬಂದ್ಬಿಟ್ಟು ಅವರು ಫ್ಯಾಮಿಲಿ ಜೊತೆ ಅಲ್ಲಿದ್ದಂತೆ. ಲಾರ್ಡ್ ಕೃಷ್ಣ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಅಲ್ಲಿದ್ದಂತೆ. ಮತ್ತು ಕಿಂಗ್ಡಮ್ಮು ಎಲ್ಲ ಬಂದ್ಬಿಟ್ಟು ಇಲ್ಲಿತ್ತಂತೆ, ಈ ಕಡೆ ಇತ್ತಂತೆ. ಸೊ ನಾವು ಅವ್ರ ಫ್ಯಾಮಿಲಿ ಜೊತೆ ಎಲ್ಲಿದ್ದು ಮತ್ತು ಓಡಾಡ್ತಿದ್ದು ಇದ್ರ ಜಾಗಕ್ಕೆಲ್ಲ ನಾವು ಹೋಗ್ತಿದ್ದೀವಿ. ಸೊ ಅದೊಂದಾಯಿತು 3 ಆಯಿತು. ಇನ್ನೊಂದು ಬಂದು ಇನ್ನೊಂದು ರುಕ್ಮಿಣಿ ಟೆಂಪಲ್. ರುಕ್ಮಿಣಿ ಇದು ಗೊತ್ತಾ? ಸೊ ಕೃಷ್ಣನ ಕಥೆಯಲ್ಲಿ ಬರ್ತಲ್ಲ ರುಕ್ಮಿಣಿ, ಅವ್ರದ್ದು ಒಂದು ದೇವಸ್ಥಾನ ಇದೆ. ಅವ್ರದ್ದು ಒನ್ ಆಫ್ ದ ಬೆಸ್ಟ್ ದೇವಸ್ಥಾನ, ಫೇಮಸ್ ದೇವಸ್ಥಾನ. ಸೊ ಆ 4 ಜಾಗನೂ ನಾವು ನೋಡ್ಕೊಂಡು ಬರ್ತೀವಿ. ಸೊ ಈ 4 ಜಾಗ ನೋಡ್ಕೊಬರೋದೇ ಪ್ಲ್ಯಾನ್ ಇವತ್ತು. ಆ್ಯಕ್ಚುಲಿ ನೆನ್ನೆ ಬಂದೆ, ಹಿಡಿದ್ರೆ ದರ್ಶನ ಮಾಡ್ಕೊಬಂದೆ ದ್ವಾರಕಾಧೀಶ ಟೆಂಪಲು. ಇವತ್ತು ನಾನು ನಿಮಗೆ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ, ಇಲ್ಲ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸೀರಿಯಸ್ಲಿ ದೇವಸ್ಥಾನ ಅಂತೂ ಮಸ್ತಾಗಿದೆ. ಅದು ಬಂದ್ಬಿಟ್ಟು ದೇವಸ್ಥಾನ ಯಾಕೆ ಕಟ್ಟಿದೆ ಅಂದರೆ ಲಾರ್ಡ್ ಕೃಷ್ಣ ಅವರು ಗ್ರ್ಯಾಂಡ್ ಸನ್ ಕಟ್ಟಿರೋದಂತೆ. ಅವ್ರು ಬಂದ್ಬಿಟ್ಟು ಆ ದೇವಸ್ಥಾನ ಕಟ್ಟಿರೋದಂತೆ. ಸೊ ನೋಡೋಕ್ಕಂತೂ ಫ್ಯಾಬ್ಯುಲಸ್ ಆಗಿತ್ತು. ಲೈಕ್ ಒಳಗಡೆ ಬಂದ್ಬಿಟ್ಟು ಆರ್ಕಿಟೆಕ್ಟ್ ಎಲ್ಲ ಒಂಥರ ಫುಲ್ಲು ಲೈಕ್ ಡಿಫ್ರೆಂಟ್, ಪಕ್ಕಾ ರಿಯಲ್ ಓಲ್ಡ್ ಥರನೇ ಇತ್ತು. ಸೊ ಅದಕ್ಕೆ ಇವಾಗ ಬಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ನನಗೆ 12 ಗಂಟೆ 11 ಗಂಟೆಗೆ ಎದ್ಬಿಟ್ಟು ಆಮೇಲೆ ನನಗೆ ಇವಾಗ ಮೂಡ್ ಬಂತು ಆ್ಯಕ್ಚುಲಿ ವೀಡಿಯೋ ಮಾಡಿ ಹೇಳೋಣ, ನಾವು ಇಷ್ಟು ದೂರ ಬಂದಿದ್ದೀವಿ, ಒಂದು ರೆಕಾರ್ಡ್ ಆಗಿರಲಿ ಅಂತ ನಾನು ವೀಡಿಯೋ ಮಾಡೋಣ ಅಂತ ಇವಾಗ ಕೂತ್ಕೊಂಡೆ. ಸೊ ಓಕೆ, ನಾನು ಇವಾಗ ಮುಂದೆ ಎಲ್ಲಿ ಏನು ಹೋಗ್ತಿದ್ದೀವಿ ಅಂತ ನಾನು ತೋರಿಸ್ತೀನಿ. ಅದೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಿನ್ನೆ ಬಂದ ಮೇಲೆ ಏನಿತ್ತು ಎಲ್ಲ ತೋರಿಸೋ ಬದಲು ನಿಮಗೆ ಬಾಯ್ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಮುಂದೆ ಏನಾಗುತ್ತೆ ಏನಂತ ನಾನು ನಿಮ್ಗೆ A to Z ಆನ್ ದ ವೀಡಿಯೋನೇ ತೋರಿಸ್ತೀನಿ. ಸೊ ನೋಡೋಣ. ಮೊಬೈಲ್ ಗೀಬಳೆಲ್ಲ ಎಲ್ಲೂ ದೇವಸ್ಥಾನ ಒಳಗಡೆ ಎತ್ಕೊಂಡು ಹೋಗಂಗಿಲ್ಲ, ಎಲ್ಲ ನಿನ್ನೆ ದೇವಸ್ಥಾನ ಮೊಬೈಲ್ ಆಚೆ ಕಡೆನೇ ಇಟ್ಬಿಟ್ಟು ಹೋಗಿದ್ದೆ. ಸೊ ಅದಕ್ಕೆ ಇವಾಗ ಮುಂದೆ ಎಲ್ಲೆಲ್ಲಿ ಏನೇನು ಕೊಡ್ತಾರೆ, ಅದೇ ಆನ್ ದ ವೇ ಏನೇನು ಜಾಗ ತೋರಿಸಿ ಎಲ್ಲ ನಿಮಗೆ A to Z ತೋರಿಸ್ತಾ ಇರ್ತೀನಿ. ಸೊ ಕುತ್ಕೊಂಡೆ 2 ಗಂಟೆ ಆಗೋ ಕಾಯೋಣ, ಆಮೇಲೆ ಏನಾಗುತ್ತೆ ನೋಡೋಣ. ಸಿಗೋಣ, ಬಾಯ್. ಇದೆ ಫಸ್ಟು ಬಂದಿರೋದು ರುಕ್ಮಿಣಿ ದೇವಿ ಟೆಂಪಲ್ಗೆ. ಸೊ ದೇವಸ್ಥಾನ ಅಲ್ಲಿದೆ, ಒಳಗಡೆ ಹೋಗ್ತಿದ್ದೀವಿ. 20 ನಿಮಿಷ ಟೈಮ್ ಕೊಟ್ಟೋದು, 20 ನಿಮಿಷದಲ್ಲಿ ಎಲ್ಲ ತೋರಿಸ್ಬಿಟ್ಟು ಹೋಗ್ಬೇಕು. आप पति पत्नी कृष्ण रुक्मणी अपने हाथों से रथ को खींचते खींचते हमें द्वारका ले चलो के लिए बिल्कुल तैयार है। गुरु महाराज की आज्ञा का पालन किया, रथ को खींचा, आधे मार्ग पर रुक्मणी माता जी को ನೋಡಿದ್ವಿ. ಆಮೇಲೆ ಕತೆ ಎಲ್ಲ ಹೇಳೋದು ಬೇರೆ ಈ ಥರ ಏನಕ್ಕೆ ರುಕ್ಮಿಣಿ ದೇವಿ ಹಂಗೆ ಹಿಂಗೆ ಅಂತ. ಸೊ ಇಲ್ಲೆಲ್ಲ ಬರ್ಡ್ಸ್ ಇದೆ, ಕಾಲ್ಗೇನು ಹಾಕ್ಕೊಂಡಿಲ್ಲ, ಸುಡ್ತೈತೆ. ಆ ಬಸ್ಗೆ ಹೋಗ್ಬಿಟ್ಟು ನಿಂತ್ಕೊಂತು, ಬಸ್ಸಲ್ಲಿ ನಿಂತೈತೆ ಅಂತ ಗೊತ್ತಿಲ್ವೇ, ಮುಂದೆ ಹೋಗೋಣ. ನೋಡ್ರಪ್ಪ, ಗೊತ್ತಲ್ಲ ನಾವು ಯಾವಾಗಲೂ ಡ್ರೈವರ್ ಮುಂದೆನೇ ಕುತ್ಕೊಂಡು ಫುಲ್ ನೋಡಿ. ಆ ಕಡೆ ಈ ಕಡೆ ಎಲ್ಲ ಬೀಚ್ ಇತ್ತು, ಆವಾಗಲೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಸರಿ, ಬಾಯ್. ದ್ವಾರಕದಲ್ಲೂ ಹಾಕಿ ಇದು ಹವ ಹೆಂಗೆ ನಡೀತಿದೆ, ಅದ್ರಲ್ಲಿ ಹಾಕಿದ್ದಾರೆ. Okay, bye. You're pan India style right now. ನಾಗೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಟ್ರಿಪ್ಪಲ್ಲಿ ಇದು 2ನೇ ಜ್ಯೋತಿರ್ಲಿಂಗ ನಾನು ನೋಡ್ತಿರೋದು. ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಅದನ್ನು ನೋಡ್ತಾ ಇದ್ದೀನಿ. ಮತ್ತು ಹಿಂಗೆ ಹೋಗ್ಬೇಕು ಅನಿಸುತ್ತೆ. ದೇವಸ್ಥಾನ ಅಲ್ಲಿ ಹಂಗಿದೆ, ಇದು ಆ ಕಡೆ ಇದೆ, ಮುಖ ಕಾಣಿಸ್ತಿಲ್ಲ ನಿಮಗೆ. ಸೊ ಏನಷ್ಟು ಮುರುಡೇಶ್ವರ ಅಷ್ಟು ದೊಡ್ಡದೇನಿಲ್ಲ, ಚಿಕ್ಕದಾಗೆ ಇದೆ. ಅದು ಇಟ್ಸ್ ವೆರಿ ಗುಡ್. ದೇವಸ್ಥಾನ ಅಲ್ಲಿದೆ, ದೇವಸ್ಥಾನ ಅಲ್ಲಿ ಹೋಗ್ಬೇಕು, ಚಿಕ್ಕದಾಗಿದೆ. ಸೊ ಹಿಂಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಇಷ್ಟ ಸ್ಟೋರಿ ಅಪ್ಡೇಟ್ ಮಾಡಿಬಿಟ್ಟು ದರ್ಶನಕ್ಕೆ ಹೋಗ್ಬೇಕು ಬೇರೆ. ಬಸ್ಗಳು ನೋಡ್ದಪ್ಪ ಎಷ್ಟೊಂದಿದೆ.
ಎಲ್ಲಿ ಚಪ್ಪಲಿ ಬಿಡೋದಂತ ಗೊತ್ತಿಲ್ಲ. ಇವೆಲ್ಲ ಬಿಟ್ಟು ಹೋಗೋಣ. ದರ್ಶನ ಆಯಿತು. ಇದು ದೇವಸ್ಥಾನ ಒಳಗಡೆ ಎನ್ವಿರಾನ್ಮೆಂಟು. ಮತ್ತು ನಿಮಗೆ ದೇವರು ತೋರಿಸ್ತೀನಿ ಬನ್ನಿ. ಎಷ್ಟು ಬ್ಯೂಟಿಫುಲ್ ಆಗಿ ಲೇಕ್ ಅಂತಿದೆ. ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಆದಮೇಲೆ ಬಸ್ ಹೋಗಿ ಬಂದು ನಿಂತಿದ್ದೀನಿ. ಸೊ ದೇವಸ್ಥಾನ ಅಲ್ಲಿಂದ ಇದೆ. ದರ್ಶನ ಎಲ್ಲ ಚೆನ್ನಾಗಾಯಿತು, ನೋಡಿದ್ವಿ. ಸೊ ಆ್ಯಕ್ಚುಲಿ ಅಂದರೆ ಅದು ಒಂದು ಸ್ಟೋನೇ. ಸೊ ಸ್ಟೋನ್ ಮೇಲೆ ಸಿಲ್ವರ್ ಕಲರ್ದು ಕಪ್ ಥರ ಮಾಡಿ ಇದು ಮಾಡಿದ್ದಾರೆ. ಸೊ ಇವಾಗ ಬಸ್ಸಿಗೆ ಇನ್ನೂ ಬೇರೆಯವರೆಲ್ಲ ಬರಬೇಕಾದ್ರೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದ ತಕ್ಷಣ ನಾವು ಹೊರಡೋದು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಗೋಪಿತಾಲ್ ಅಂತ ಒಂದು ಜಾಗ ಇದೆ. ಸೊ ನೋಡಪ್ಪ, ಇದು ಗೋಪಿತಾಲ್ ಅಂದರೆ ಸೊ ಇವಾಗ ಇದು ಗೋಪಿ ತಲಾಲ್ ಏನು ತಗೈತೆ ಅಂದರೆ, ಸೊ ಈ ಲೇಕ್ ಏನಿದೆಯೋ ಯಾವಾಗ ಕೃಷ್ಣ ಇಲ್ಲ ಅಂತ ಗೊತ್ತಾಯಿತು, ಗೋಪಿಗಳೆಲ್ಲ ಏನು ಮಾಡಿದ ಅಂದರೆ ಅವ್ರ ಬಾಡಿ ಎಲ್ಲ ಇಲ್ಲಿ ಮಣ್ಣಾಗಿ ಕನ್ವರ್ಟ್ ಆಗಿ ಇಲ್ಲಿ ಬಿಟ್ಟು ಹೋಗ್ಬಿಟ್ರಂತೆ ವಿಷ್ಣು ಲೋಕಕ್ಕೆ. ಸೊ ಆವಾಗ ಏನಾಯ್ತು ಅಂದರೆ ಆ ಮಡ್ಡು ಏನು ಮಾಡ್ತೋ ಆ ಮಣ್ಣನ್ನ ಹತ್ಕೊಂಡೆ ಇವಾಗ ಅದು ಈ ಗಂಧದ ಥರ ಯೂಸ್ ಮಾಡ್ತದಲ್ವ. ಸೊ ಅದನ್ನೇ ಗೋಪಿ ಚಂದನ್ ಅಂತ ಕರೀತಾರೆ. ಸೊ ಅದು ಇಲ್ಲಿ ಮೈನ್ ಜಾಗ ಅಂತೆ. ಸೊ ಅದೇ ಇವಾಗ ಗೊತ್ತಾಯ್ತು ನನಗೆ. ಇವಾಗ ಇದೆಲ್ಲ ಇಲ್ಲಿ ಬಂದ್ಬಿಟ್ಟು ಚಂದನ್ಗಳು ಅದನ್ನೇ ಮಾಡ್ತಿರೋದು. ಸೊ ದಿಸ್ ಈಸ್ ಹೌ ಎನ್ವಿರಾನ್ಮೆಂಟ್ ಇಯರ್ ಇಟ್ ಈಸ್. ಸೊ ನಾನು ತಿರ್ಗ ವಾಪಸ್ ಹೋಗ್ತಾಯಿದ್ದೀನಿ. ಇದೇ ನೀರಲ್ಲಿ ಇದಾಗಿದ್ದು. ಓಕೆನಾ? ಆ ಕಡೆ ಹೋಗ್ತೀನಿ, ಅದನ್ನೇ ಟಚ್ ಮಾಡಿಕೊಂಡು ಹಂಗೆ ಹೋಗ್ತೀನಿ. ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾನೆ ಮತ್ತು ಎಲ್ಲ ಪ್ರಾಣಿಗಳಿದೆ. ಆಮೇಲೆ ಹೋಗ್ತಾಯಿದ್ದೀನಿ ನಾನು. ನೋಡಿ, ಇದನ್ನೇ ಹೇಳಿದ್ದು. ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನೀನೇ रहने दीजिए नीचे, वेस्ट हो जाएगा. ಕೇಳಕ್ಕೆ ಬರುತ್ತೆ ಅಂದರೆ ಇಲ್ಲಿ ತುಂಬ ಪಿಕಾಕ್ಸ್ ಇದೆ. ತುಂಬ ಪಿಕಾಕ್ಸ್ ಇದೆ. ಎಷ್ಟು ಸೌಂಡ್ ಬರ್ತಿದೆ ಅಂದರೆ ಆ ಮರದಲ್ಲಿ ಒಂದು 2-3 ಕೂತಿದೆ. ನನಗೆ ಕಾಣಿಸ್ತಿದೆ, ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ ಅನಿಸುತ್ತೆ. ಅಲ್ಲಿ ಹಿಂದೆ ಒಂದು ನೋಡಿದ್ವಿ. ಪಿಕಾಕ್ಗಳಂತೂ ಬೆಜ್ಜನ್ ಐತೆ ಈ ಜಾಗದಲ್ಲಿ. ವಾಪಸ್ ಹೋಗೋಣ ಇವಾಗ ನಾವು. ಇದೆ ನೋಡಿ ಈ ಮರದಲ್ಲಿ. ಇಲ್ಲಪ್ಪ, ಕ್ಯಾಮ್ರಾದಲ್ಲಿ ಹೆಂಗೆ ಝೂಮ್ ಮಾಡಲಿ? ಇಲ್ಲಿ ಫೆದರ್ ಫುಲ್ ಓಪನ್ ಮಾಡ್ತಾನೆ ನೋಡಿ. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ. ಗೋಪಿತಾಲಲ್ಲಿರೋ ಜಾಗ ಇದು ಹಿಂಗಿದೆ. ನೋಡ್ರಪ್ಪ ಎಷ್ಟು ಬೋಟ್ ಇದೆ. ಇಲ್ಲಿಂದ ಅಲ್ಲೋಗಿದೆ, ಇಲ್ಲೋಗಿದೆ. ಇದೇ ಹೊಸದಾಗಿ ಕಟ್ಟಿರೋ ಬ್ರಿಡ್ಜು. 3 ತಿಂಗಳ ಮುಂಚೆ ಇರಲಿಲ್ಲ ಇದು.
अगरबत्ती और साथ रहेगा नहीं लेना मत। ಸೊ ಇವಾಗೆಲ್ಲ ಈ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ಫುಲ್ಲು ಏನಂದರೆ ಲೈಕ್ ಆ್ಯಕ್ಚುಲಿ ಕೃಷ್ಣ ಇದ್ದಿದ್ದ ಜಾಗ ಅಂತೆ. ಸೊ ಇವಾಗ ಇಲ್ಲೆಲ್ಲ ಫೋನಿಗಿನೆಲ್ಲ ಒಳಗಡೆ ಎತ್ಕೊಂಡು ಹೋಗಂಗಿಲ್ಲ. ಸೊ ಅದೇ ನಾವು ಇಲ್ಲಿ ಎಂಟ್ರೆನ್ಸ್ ಹೋಗು ತೋರಿಸ್ತೀನಿ ಬನ್ನಿ. ಸೊ ಆ್ಯಕ್ಚುಲಿ ಇದೇ ಎಂಟ್ರೆನ್ಸು. ಇವೆಲ್ಲ ಹಿಂಗಿದೆ. ನಾವು ಆ್ಯಕ್ಚುಲಿ ಫೋನ್ ಅಲ್ಲೇ ಇಟ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟು ಇವಾಗ ನಾವು ಇದು ಮಾಡ್ತಿದ್ದೀವಿ. ಸೊ ಹಿಂಗೆ ಒಳಗಡೆ ಹೋದ ತಕ್ಷಣ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ. ಆ್ಯಕ್ಚುಲಿ ಇದೇ ಮೈನ್ ದ್ವಾರಕಾಧೀಶ್ ಟೆಂಪಲ್ ಅಂತ ಹೇಳ್ತಾರೆ. ಓಕೆನಾ, ಅಂದೇ ಜಾಗ ಬಸ್ ಹೀಗೆ ಬೇಟ್ ದ್ವಾರಕ ಅಂತ ಕರಿತೀವಿ. ಆ್ಯಕ್ಚುಲಿ ಇದೊಂದು ಐಲ್ಯಾಂಡಲ್ಲಿದೆ. ಸೊ ಇದೇನು ಪ್ಲೇಸ್ ಇದೆಯೋ ಅಕ್ಕಪಕ್ಕ ಇದೆಲ್ಲ ಫುಲ್ ಇವಾಗ ಏನೋ ಇದು ಮಾಡಿರೋದು ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಹಿಂಗೆ ಬರುತ್ತೆ ಫುಲ್ಲು ಒಳಗಡೆ. ಒಳಗಡೆ ಬಂದಮೇಲೂ ನಿಮಗೆ ಬೇಕಾದರೆ ಇಲ್ಲಿ ಫೋನಿಗಿನೆಲ್ಲ ನೀವು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಜಾಗ ಇದೆ. ಇದೇ ದೇವಸ್ಥಾನ ಆ್ಯಕ್ಚುಲಿ. ನಾವು ಹಂಗೆ ಸುತ್ಕೊಂಡು ಹೋಗಬೇಕು. ಇದೆಲ್ಲ ಹಿಂಗೆ ಬರುತ್ತೆ ನೋಡಿ. ಹಿಂಗೆ ಕ್ಯೂ ಹೋಗಬೇಕು. ಹಿಂಗೆ ಕ್ಯೂ ಹೋದರೆ ಇಲ್ಲಿ ಹಿಂಗೆ ಒಳಗಡೆ ಹೋಗ್ತೀವಿ. ಸೊ ಹಿಂಗೆ ಒಳಗಡೆ ಹೋಗ್ಬೇಕು ಆ್ಯಕ್ಚುಲಿ ದೇವಸ್ಥಾನಕ್ಕೆ. ದೇವಸ್ಥಾನ ಒಳಗಡೆ ಅಲ್ಲ, ಆ ಕಡೆ ಗೋಪುರ ಇದೆ ಕೆಳಗೆ. ಸೊ ಎಲ್ಲ ದರ್ಶನ ಗಿರ್ಶನ ಆಯಿತು. ಸೊ ಎಲ್ಲ ಆದಮೇಲೆ ಲೈಕ್ ಹೆಂಗಂದ್ರೆ ಇವಾಗ 4 ಜಾಗನ ನೋಡಿದ್ದಾಯಿತು. ಸೊ 4 ಜಾಗನೂ ನೋಡಿದ್ಮೇಲೆ ಇವಾಗ ನಾವು ಬಸ್ ಹತ್ತಿದ್ದೀವಿ. ಬಸ್ ಅಲ್ಲಿದೆ, ಇನ್ನೂ ಯಾವುದೂ ಬಂದಿಲ್ಲ. ಸೊ ನನ್ನ ಹಿಂದೆ ಸನ್ಸೆಟ್ ಆಗ್ತಿದೆ. ಮತ್ತು ನಾನು ಅದಕ್ಕೆ ಆಪೋಸಿಟಾಗಿ ನಿಂತು ಮಾತಾಡ್ತಿದ್ದೀನಿ. ಯಾಕಂದರೆ ಬೆಳ್ಳು ಕಾಣಿಸ್ಲಿ ಅಂತ. ಕಪ್ಪಗಾಗ್ಬಿಟ್ಟಿದೆ ಅಂದರೆ ಏನು ಮಾಡೋದು, ಬಿಸಿಲಲ್ಲಿ ಸುತ್ತಿ. ಓಕೆನಾ. ಸೊ ಇವಾಗ ಏನು ಸೀನ್ ಅಂದರೆ ಆಯಿತು, ಬೆಳಗ್ಗೆನೇನು ತಿಂದಿಲ್ಲ, ನಿನ್ನೇನೋ ಏನೂ ತಿಂದಿರಲಿಲ್ಲ. ನೈಟ್ ಸ್ವಲ್ಪ 4 ರೊಟ್ಟಿ ತಿಂದೆ. ದಿನಕ್ಕೆ 1 ಸತಿ 2 ಸತಿ 1 ಸತಿ ತಿಂತಾಯಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು 2-3 ಸತಿ ಎಲ್ಲ ತಿಂತಾಯಿಲ್ಲ. ಸೊ ಇವಾಗ ಸೀನ್ ಏನಂದರೆ ಆಯಿತು, ಇವಾಗ ಆಲ್ಮೋಸ್ಟ್ 6 ಗಂಟೆ ಆಗ್ತಿದೆ. ಸೊ ಅದಕ್ಕೆ ಇವಾಗ ಏನು ಮಾಡೋಣ ಅಂದ್ಕೊಂಡು ಎಲ್ಲ 4 ಜಾಗ ನೋಡಾಯಿತು. ಫಸ್ಟ್ ಬಂದುಬಿಟ್ಟು ನಾವು ರುಕ್ಮಿಣಿ ಟೆಂಪಲ್, ರುಕ್ಮಿಣಿ ಅವ್ರು ಏನು ಎಂತ ಹೆಂಗೆ ಅವ್ರಿಗೋಸ್ಕರ ಕೃಷ್ಣ ಏನು ಮಾಡೋದು ಮತ್ತು ಅವ್ರು ಎಷ್ಟು ಲವ್ ಮಾಡ್ತಿದ್ರು ಎಲ್ಲ ಕತೆ ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಗೂಗಲ್ ನೋಡಿ. ಮತ್ತು ಸೆಕೆಂಡ್ ಒಂದು ಬಂದುಬಿಟ್ಟು ನಾಗೇಶ್ವರ ಜ್ಯೋತಿರ್ಲಿಂಗ ಹೋಗಿದ್ವಿ. ಅಲ್ಲಿ ಬಂದುಬಿಟ್ಟು ಜ್ಯೋತಿರ್ಲಿಂಗ ಒನ್ ಆಫ್ ದ ಜ್ಯೋತಿರ್ಲಿಂಗ ನೋಡಿದ್ವಿ. ನಾಗೇಶ್ವರದು ತುಂಬ ಲೈಕ್ ಡಿಸಿಪ್ಲಿನಿಂಗ್ ಆ್ಯಂಡ್ ಆಫ್ ಥಿಂಗ್. ಅಲ್ಲಾದಮೇಲೆ ಅಲ್ಲಿಂದ ಬಂದುಬಿಟ್ಟು ಗೋಪಿತಾಲ್ ನೋಡಿದ್ವಿ. ಗೋಪಿತಾಲಲ್ಲಿ ಆ ಫುಲ್ಲು ಅಕ್ಕಪಕ್ಕ ಇರೋದೆಲ್ಲ ಫುಲ್ಲು ಒಂಥರ ಲೈಕ್ ಸ್ಯಾಂಡಲ್ ಥರ ಮಾಡಿ ಅದನ್ನ ಇವತ್ತು ತುಂಬ ಜನ ಗೋಪಿ ಸಂದನ ಅಂತ ಇದು ಮಾಡ್ಕೊತಾರೆ. ಅದಾದಮೇಲೆ ಇವಾಗ ಬೇಟ್ ದ್ವಾರಕಕ್ಕೆ ಬಂದ್ವಿ. ಬೇಟ್ ದ್ವಾರಕ ಬಂದುಬಿಟ್ಟು ಅಲ್ಲೊಂದು ದೇವಸ್ಥಾನ ನೋಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಅಕ್ಕಪಕ್ಕ ಫುಲ್ ಸಿಟಿ ಇದೆ. ಆ ಸಿಟಿಯಲ್ಲಿ ಬಂದುಬಿಟ್ಟು ಫುಲ್ ಇಲ್ಲೇ ಕೃಷ್ಣ ಮತ್ತು ಫ್ಯಾಮಿಲಿ ಮತ್ತು ಎಲ್ಲ ಇದ್ದಿದ್ದು. ಮತ್ತು ಆ ದೇವಸ್ಥಾನ ಏನಿದೆಯೋ ಅದು ಬಂದುಬಿಟ್ಟು ಇವಾಗ ಮೈನ್ ಪ್ರತಿಷ್ಠೆ ಮಾಡಿ ಮೈನ್ ಇಲ್ಲೇ ಇದ್ದಿದ್ದು ಅಂದ್ಬಿಟ್ಟು ಮೈನ್ ದ್ವಾರಕ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದೆಲ್ಲ 4 ನೋಡಿದ್ವಿ. ಸೊ ಆಲ್ಮೋಸ್ಟ್ ಈ 4 130 ರೂಪೀಸಲ್ಲಿ ನೋಡಿದ್ವಿ. 2 ಗಂಟೆಗೆ ನಾವು ಗಾಡಿಯಲ್ಲಿ ಕೂತ್ಕೊಂಡ್ವಿ. ಮತ್ತು 6 ಗಂಟೆಗೆ ಇವಾಗ ಇನ್ನೂ ಒಂದು 7 ಗಂಟೆಗೆಲ್ಲ ಅದು ಮತ್ತು ಹೋಗ್ಬಿಡ್ತೀವಿ. ಸೊ ಇವತ್ತಿಗೆ ಇಷ್ಟೇ. ನಾಳೆ ಈವ್ನಿಂಗ್ ನನ್ನ ಹತ್ರ ಟ್ರೈನ್ ಇದೆ. ಸೊ ಇವಾಗ ಇನ್ನೂ ಬೀಚ್ ಹತ್ರ ಹೋಗಬೇಕು. ಮತ್ತು ಇನ್ನೂ ತುಂಬ ಜಾಗಗಳು ಎಕ್ಸ್ಪ್ಲೋರ್ ಮಾಡೋದಿದೆ. ನನಗಂತೂ ಯಾವುದು ಏನು ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಇದಕ್ಕೆಲ್ಲ ಇಂಡಿವಿಜುವಲ್ ಹೋಗ್ಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ಒಂದಿಗೆ ಟ್ರಿಪ್ಪಲ್ಲಿ ಇದಾಗ್ಬಿಡ್ತು. ಫೇರಿಯಲ್ಲೆಲ್ಲ ಹೋಗಬೇಕಾಗಿತ್ತು. ಲೈಕ್ ಆ ಕಡೆಯಿಂದ ಈ ಕಡೆ ಬ್ರಿಡ್ಜು ಬಂದುಬಿಟ್ಟು ಬ್ಲಾಕ್ ಮಾಡಿದ್ದು. ಇನ್ನು 3 ತಿಂಗಳಿಂದನೇ ಅದನ್ನ ಓಪನ್ ಮಾಡಿದ್ದು. ಅದು ಮುಂಚೆಲ್ಲ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದು. ಸೊ ಇವಾಗ ಓಪನ್ ಮಾಡಿದಂತ ನಾವು ಬಸ್ಸಲ್ಲೇ ಬಂದುಬಿಟ್ವಿ. ಸೊ ಅದಕ್ಕೆ ಬೀಚ್ ಹತ್ರ ಹೋಗಬೇಕು. ಮತ್ತು ನಾಳೆ ಇನ್ನೊಂದ್ಸತಿ ದರ್ಶನ ಮಾಡಬೇಕು ದ್ವಾರಕಾಧೀಶ್ ಅಲ್ಲಿ ಮೈನ್ ಇರೋ ದೇವಸ್ಥಾನದಲ್ಲಿ. ಸೊ ಇವತ್ತಿಗೆ ಇಷ್ಟೇ ಪ್ಲ್ಯಾನು. ಮುಂದೆ ಏನು ಹೆಂಗೆ ಅಂತ ನನಗೆ ತೋರಿಸ್ತೀನಿ. ಓಕೆನಾ. ಬೀಚ್ ಹತ್ರ ಬಂದಿದ್ದೀವಿ. ಈ ಬೀಚ್ ಬಂದ್ಬಿಟ್ಟು ಆ್ಯಕ್ಚುಲ್ ಬೀಚ್ ಅಲ್ಲ. ಇಲ್ಲಿ ಬಂದ್ಬಿಟ್ಟು ಕಲ್ಗಳು ಹಾಕಿದ್ದಾರೆ. ಕಲ್ಗಳಲ್ಲಿ ಮುಂದೆ ಹೋಗಿ ನಿಂತ್ಕೋಬೇಕು. ಆ್ಯಕ್ಚುಲ್ ಬೀಚ್ ಥರ ಇಲ್ಲ ಇದು. ಉದ್ದೇಶ ಏನಂದರೆ ಇಲ್ಲಿ ಬಂದ್ಬಿಟ್ಟು ಇವರು ದೇವಸ್ಥಾನ ನಡೆಸ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಇವ್ರಿಗೆ 30 ರೂಪಾಯಿ ಏನಾದರೂ ಕೊಟ್ಟರೆ ಮೇಲೆ ಊಟ ಸಿಗುತ್ತೆ ಅನ್ಲಿಮಿಟೆಡು. ಆ್ಯಕ್ಚುಲಿ ಅಲ್ಲಿ ಚಪ್ಪಲಿ ಬಿಟ್ಟು ಇಲ್ಲಿ ಟೂಕನ್ ತೊಗೋಬೇಕು. 30 ರೂಪಾಯಿ ತೊಗೊಂಡು ಇವಾಗ ಹಿಂಗೆ ಮೇಲೆ ಹೋದರೆ ಇಲ್ಲಿ ಬಂದ್ಬಿಟ್ಟು ಮೇಲೆ ಎಲ್ಲ ಸಿಗುತ್ತೆ. ಹೌದಾ?
ಸೊ ಈ ಕೊಟ್ಟರೆ ಮೇಲೆ ಲೈಕ್ ಅನ್ನದಾನ ಮಾಡೋ ಬದಲು ಇವರು ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಕೊಟ್ಟು ಇದು ಮಾಡ್ತವ್ರೆ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಈ ಥರ ಎಲ್ಲ ಬರುತ್ತೆ ಕೇಕಿಗೆ. ಸೊ ಈ ಥರ ಎಲ್ಲ ಪ್ಲೇಟ್ಗಳು ತೊಗೊಂಡು ನಾನು ನೆನ್ನೆ ನೈಟ್ ಬಂದಿದ್ದೆ, ಅದೇ ನನ್ನ ಜೊತೆಲಿ ಒಬ್ಬ ತಾತ ಬಂದಿದ್ದ ಅಂತ ಹೇಳೋದಲ್ಲ, ಅವ್ರು ಬಂದ್ಬಿಟ್ಟು ನನಗೆ ಇದು ಮಾಡಿಸೋದು. ಸೊ ಪ್ಲೇಟ್ಸ್ ತೊಗೊಂಡು ನಾನು ಊಟ ಮಾಡಿಬಿಟ್ಟು ಮುಗಿಸ್ತೀನಿ, ಓಕೆನಾ. ಹಾಗಾಗಿ ಪ್ಲೇಟ್ಸ್ ಇಲ್ಲಿ ಇಕ್ಕಿರ್ತಾರೆ, ಪ್ಲೇಟ್ಸ್ ಇಲ್ಲಿ ಇಟ್ಕೊಂಡು ರೊಟ್ಟಿ ಗಿಟ್ಟಿ ಮತ್ತು ಇನ್ನು ಏನೇನಿದೆಯೋ ಅದೆಲ್ಲ ಸಬ್ಜಿಗೆಲ್ಲ ಹಾಕ್ತಾರೆ. This is the Dwarkadish temple, dude. This is how it looks in the morning. ನೋಡೋದಲ್ಲ ಅದೇ ದೇವಸ್ಥಾನ. ಸೊ ಇವಾಗ ದೇವಸ್ಥಾನದಲ್ಲಿ ಇವಾಗ ಏನು ಸೀನ್ ಅಂದರೆ, ನೆನ್ನೆ ನೈಟ್ ಬಂದುಬಿಟ್ಟು ಆ ವೀಡಿಯೋ ಎಲ್ಲ ತೋರಿಸಿ ನಿಮಗೆ ಬೀಚೆಲ್ಲ ತೋರಿಸಿ ಆಮೇಲೆ ಹೋಗಿ ಮಲ್ಕೊಬಿಟ್ಟೆ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಇವಾಗ ಏನು ಮಾಡಿದೆ, ದೇವಸ್ಥಾನ ಇದ್ದೀನಿ. ಇದು ಬಂದುಬಿಟ್ಟು ನಾಳೆ ನೆಕ್ಸ್ಟ್ ಡೇ ಈವ್ನಿಂಗು. ಇವಾಗ 5 o'clock ಹೆಂಗಿದ್ರು ಟೆಂಪಲ್ ಓಪನ್ ಆಗುತ್ತೆ. ಸೊ ಅದಕ್ಕೆ ನಾನೊಂದು 3 o'clock ಎದ್ದು 4 o'clock ರೆಡಿಯಾಗಿ ಇವಾಗ ಟೆಂಪಲ್ ಹತ್ರ ಬಂದೆ. ಸೊ ಅದೇ ನಿಮಗೆ ತೋರಿಸಿದ್ದು. ಸೊ ಆಮೇಲೆ ದರ್ಶನಕ್ಕೆ ಹೋಗ್ತೀನಿ. ದರ್ಶನಕ್ಕೆ ಹೋದ್ಮೇಲೆ ಆಮೇಲೆ ಟ್ರೈನ್ ಐತೆ, ಟ್ರೈನ್ ತೊಗೊಂಡು ಹೋಗಬೇಕು. ಸೊ ಇವಾಗ ಏನು ಸೀನ್ ಅಂದರೆ, ಅದೇ ಬ್ರಿಡ್ಜ್ ಐತಿ ಇಲ್ಲೊಂದು. ಸೊ ಬ್ರಿಡ್ಜ್ ಹತ್ರ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಆಮೇಲೆ ಹಂಗೆ ನಾನು ಇವಾಗ ದರ್ಶನ ಮಾಡಿಕೊಂಡು ಓಡ್ತೀನಿ, ಅಷ್ಟೇ ಸೀನ್. ಸೊ ಹೋಗೋದು ಎಲ್ಲ ಆಯಿತು. ದ್ವಾರಕಾದಲ್ಲಿ ಮಾಡ್ತಿರೋ ಲಾಸ್ಟ್ ವೀಡಿಯೋ ಅನಿಸುತ್ತೆ ಇದು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ದರ್ಶನ ಮಾಡಿದೆ, ಅಲ್ಲೇ ಆಲ್ಮೋಸ್ಟ್ 1 hour 2 hour ಕೂತಿದ್ದೆ. ಎಷ್ಟು ಹೊತ್ತಾಗುತ್ತೆ, ಎಸ್ಸಲ್ಲಿ ಆಗುತ್ತೋ ಅಸಲಿ ಹೋಗಿ ಹೆಂಗಂದರೆ ಇವಾಗ ಲೈಕ್ ಆಲ್ಮೋಸ್ಟ್ ಲೈನ್ ಇರುತ್ತೆ, ಅದು ಹಿಂದೆ ಹೋಗಿ ನಿಂತ್ಕೊಂಡು ನೋಡೋದನ್ನು ಕಾಣಿಸ್ತದೆ ದೇವರು. ಸೊ ನಂಬರ್ ಆಫ್ ಟೈಮ್ಸ್ ನಾನು ನಿಂತ್ಕೊಂಡು ನೋಡಿದೆ, ಮತ್ತು ದೇವ್ರ ದರ್ಶನ ಕೊಟ್ಟರು. ಸೊ ಬಿಟ್ಟು ಬರೋಕ್ಕಾಗ್ತಿರಲಿಲ್ಲ. ಸೊ ಇವಾಗ ಆ್ಯಕ್ಚುಲಿ ಟೈಮ್ ಆಗ್ತಿದೆ, 7 ಗಂಟೆ 7:15 ಆಗ್ಬಿಟ್ಟೈತೆ ಆ್ಯಕ್ಚುಲಿ. ಹೋಗ್ಬಿಟ್ಟು ಇವಾಗ ನಾನು ಆಟೋ ತೊಗೊಬಂದು ಬ್ಯಾಗ್ ಎತ್ಕೊಂಡು ನಾನು ಹೋಗಬೇಕು. ಸೊ ಅದಕ್ಕೆ ಹೋಗೋ ಮುಂಚೆ ಎಲ್ಲ ರೆಡಿಯಾಗಿ ಇವಾಗ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ರೂ ಎಲ್ಲ ಫುಲ್ಲು ಸ್ವೆಟ್ ಆಗಿದೆ. ಸೊ ಇವಾಗ ಈ ಸೀನ್ ಇಷ್ಟಿದೆ. ಓಕೆ ಐ ಥಿಂಕ್ ತುಂಬ ದಿವಸ ಆದಮೇಲೆ ಕೂದಲು ಕರೆಕ್ಟಾಗಿ ಕೂತ್ಕೊಂಡೈತೆ. ಸೊ ಇವಾಗ ಏನು ಸೀನ್ ಅಂದರೆ ಆಯಿತು ಅಷ್ಟೇ. ಇವೆಲ್ಲ ದ್ವಾರಕಾದ ಮುಗೀತು. ದ್ವಾರಕಾಧೀಶ್ಗೆ ಒಂದು ದೊಡ್ಡ ನಮಸ್ಕಾರ ಹಾಕಿ ದೇವರಿಗೆ ಎಲ್ಲ ಓಕೆ. ಮತ್ತು ಆ ಫ್ಲ್ಯಾಗ್ ಚೇಂಜ್ ಮಾಡೋದೆಲ್ಲ ನೋಡಿ. ಆ್ಯಕ್ಚುಲಿ ಫೋನ್ ಒಳಗಡೆ ತೊಗೊಳೋಂಗಿಲ್ಲ, ಇಲ್ಲಾಂದರೆ ನಾನು ಎಲ್ಲ ತೋರಿಸ್ಬೋದಾಗಿತ್ತು ಅನ್ನೋದು ಅಷ್ಟೇ. ಇಲ್ಲಿ ಬಂದುಬಿಟ್ಟು 1 kilometer ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ದೂರ ಬಂದುಬಿಟ್ಟು ಆಮೇಲೆ ಅಲ್ಲಿ ಫೋನ್ ತೊಗೋಬೇಕು. ಸೊ ಅದಕ್ಕೆ ಏನಿರಲಿಲ್ಲ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ನಾನು ಹೇಳಿ ತೋರಿಸಿದ್ನಲ್ಲ 30 ರೂಪಾಯಿದು ಊಟ, ಅಲ್ಲೇ ಹೋಗ್ಬಿಟ್ಟು 30 ರೂಪಾಯಿ ಕೊಟ್ಬಿಟ್ಟು ತಿರ್ಗಾ ಅದೇ 4 ರೊಟ್ಟಿ ತಿಂದ್ಬಿಟ್ಟು ಸೀರಿಯಸ್ ಆಗಿ ಇಲ್ಲಿ ಏನು ತಿನ್ನೋಣ ಅಂತಲೂ ಗೊತ್ತಾಗ್ತಿಲ್ಲ ಆಗೋದು. ಏನು ತಿನ್ನೋಣ ಅಂತ ಗೊತ್ತಾಗ್ತಿಲ್ಲ ಅಂದರೆ, ಇಲ್ಲಿ ಏನೇ ಯಾವುದೇ ಹೋಟ್ಲಿಗೆ ಹೋದ್ರೂ ಎಲ್ಲ ರೊಟ್ಟಿ ಬಿಟ್ಟು ಇನ್ನೇನು ಇಲ್ಲ. ನನಗೆ ಗೊತ್ತಾಗಿ ಬೇರೆ ಏನಾದರೂ ಇದ್ರೂ ಏನು ತಿನ್ನೋದು, ಅದು ಏನಂತಲೇ ಗೊತ್ತಿಲ್ಲ. ಎಲ್ಲಿ ಏನು ತಿನ್ಬಿಡ್ತೀನೋ, ಏನು ವಿಚಿತ್ರ ಆಗ್ಬಿಡ್ತೋ, ಬೈದಲ್ಲೇ ತಿನ್ನೋಕ್ಕೆ ಹಂಗೆ ಯಾವುದು ಏನು ಗೊತ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ ಅದು. ಒಬ್ಬೊಬ್ಬನೇ ಬಂದರೆ ರೊಟ್ಟಿ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ, ಮತ್ತು ಅದು ರೊಟ್ಟಿಲಿ ಮಾಡೋ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಇಲ್ಲಿ ರೈಸು, ಫ್ರೈಡ್ ರೈಸ್ ಅದು ತಿನ್ನೋಣ ಅಂದರೆ ಅದು ಯಾವುದು ಹೋಟ್ಲ್ ಸಿಗ್ತಾ ಇಲ್ಲ. ಎಲ್ಲ ಪಾನಿಪುರಿ ತಿಂತವ್ರೆ. ಪಾನಿಪುರಿ ನಾನು ಏನಕ್ಕೆ ಗುರು ತಿನ್ನಲಿ, ಆ ನೀರು ಕುಡಿಯೋಕ್ಕೆ ನನಗೆ ಫಸ್ಟೇ ಭಯ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ತಿರ್ಗಿ ಅಲ್ಲೇ ಹೋಗ್ಬಿಟ್ಟು ಚಪಾತಿನೂ ಮತ್ತು ಅದಕ್ಕೆ ಯಾವುದೋ ವೆಜಿಟೇಬಲ್ಸ್ದು ಸಾಂಬಾರು ಕೊಟ್ಟು ಅದನ್ನ ಹತ್ಕೊಂಡು ತಿಂದ್ಬಿಟ್ಟು ಬಂದಿದ್ದೀನಿ. ಇವಾಗ ಸೋಮನಾಥ್ಗೆ ಟ್ರೈನ್ ಇದೆ. ಸೊ ಅದಕ್ಕೆ ಹೋಗ್ಬಿಟ್ಟು ಆಟೋ ಹಿಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಇದಕ್ಕೆ ಇಷ್ಟೇ. ಸೊ ಡಾಮೆಟ್ರಿ ನಿಮಗೆ ತೋರಿಸಿಲ್ಲ ಅನಿಸುತ್ತೆ. ಡಾಮೆಟ್ರಿ ತೋರಿಸ್ತೀನಿ ಬನ್ನಿ. ಸೊ ಅದು ಲಾಕ್ ಆದಂತೆ 200 ರೂಪಾಯಿ ಅಂತೆ 1 ದಿವಸಕ್ಕೆ. ಸೊ ಇದೆಲ್ಲ ವಾಶ್ರೂಮ್ಸು. ಆ್ಯಕ್ಚುಲಿ ಯಾವುದು ಇಲ್ಲ, ಎಲ್ಲ ಇದಕ್ಕೋಗಿದ್ದಾರೆ. ಸೊ ಇದೇ ಡಾಮೆಟ್ರಿ. ಆ್ಯಕ್ಚುಲಿ ನನ್ನ ಬ್ಯಾಗ್ ಇಲ್ಲಿದೆ, ಓಕೆ ಇಲ್ಲಿದೆ, ಮತ್ತು ನಾನು ಇಲ್ಲಿ ಮಲ್ಕೊಂಡಿದ್ದೆ ಈ ಇದರಲ್ಲಿ. ಸೊ ಇಷ್ಟು ಹಿಂಗಿದೆ. ಸೊ ಇಲ್ಲೆಲ್ಲ ಇದಿದೆ ಬೆಡ್, 1 2 3 ಆ ಥರ, ಮತ್ತು AC ಇದೆ ಆಯಿತಾ. ಇವಾಗ ಯಾವುದೂ ಇಲ್ಲ, ಎಲ್ಲ ದರ್ಶನಕ್ಕೆ ಹೋಗಿದ್ದಾರೆ, ಎಲ್ಲ ಆಚೆ ಕಡೆ ಹೋಗಿದ್ದಾರೆ ಅನಿಸುತ್ತೆ. ಸೊ ಇಲ್ಲೇ ಇದ್ದಿದ್ದು ನಾನು ದ್ವಾರಕಾದಲ್ಲಿ 3 ದಿವಸ ಆ್ಯಕ್ಚುಲಿ ಲೆಕ್ಕ ತೊಗೊಂಡ್ರೆ. 3 ದಿವಸ ಲೆಕ್ಕ ಆ್ಯಕ್ಚುಲಿ ತೊಗೊಂಡ್ರೆ. ಸೊ ಎಲ್ಲ ಆಯಿತು ಪ್ಲ್ಯಾನ್ ಪ್ರಕಾರ. ಮೊನ್ನೆ ಬಂದೆ, ಮತ್ತು ಮೊನ್ನೆ ನೈಟೇ ದರ್ಶನ ಮಾಡಿದೆ, ಮತ್ತು ನೆನ್ನೆ ಹೋಗ್ಬಿಟ್ಟು ಎಲ್ಲ ಟ್ರಿಪ್ಗಳಿಗೆ 130 ರೂಪೀಸ್ ಕೊಟ್ಬಿಟ್ಟು 4-5 ದೇವಸ್ಥಾನ ನೋಡ್ಕೊಬಂದೆ. ಇವತ್ತೆದ್ದೆ ರೆಡಿ ಆದೆ. ಆ್ಯಕ್ಚುಲಿ ಲೇಟಾಗಿದ್ದೆ ಅಂತ ತಿರ್ಗಿ ಅಂದ್ಬಿಟ್ಟು ನಾನು 4 ಗಂಟೆಗೆ ದರ್ಶನಕ್ಕೆ ಹೋದೆ, ದರ್ಶನ ಮಾಡಿಕೊಂಡೆ. ಇವಾಗ ಎಲ್ಲ ಮುಗೀತು. ಸೊ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಇನ್ಮೇಲೆ ನೆಕ್ಸ್ಟು ಸೋಮನಾಥ್ಗೆ ಹೋಗೋ ವೀಡಿಯೋ ನಾನು ರೆಕಾರ್ಡ್ ಮಾಡ್ತೀನಿ ಅನಿಸುತ್ತೆ. ಸೊ ದಿಸ್ ಈಸ್ ವಾಟ್ ಐ ಡಿನ್ ಲೈಕ್. ಓಕೆ, ಸೊ ಅದಕ್ಕೆ ಎಂಡ್ ಮಾಡೋಣ ಅಂತ ಒಂದು ವೀಡಿಯೋ ಲೈಕ್ ಏನದು ಫೈನಲ್ ಕಟ್ ಕೊಡೋಣ ಅಂದ್ಬಿಟ್ಟು ಮಾಡ್ತಿರೋದು. ಓಕೆನಾ, ಬಾಯ್.